ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಉಷಾ ಫನ್ ಫುಡ್ಸ್. ಇದು ನುಗ್ಗೆ ಸೊಪ್ಪು ಎಳೆಯದಿದೆ. ಇದರಿಂದ ಒಂದು ಸಾಸಿವೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ, ಮೊಸರು ಹಾಕಿ. ಇದು ಸ್ಪೆಷಲ್ ಸೈಡ್ ಡಿಶ್ಶು ಫ್ರೆಂಡ್ಸ್. ಅದು ಮಾಡೋದು ಹೆಂಗೆ ಅಂತ ನೋಡೋಣ. ಈಗ ಇದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ನುಗ್ಗೆ ಸೊಪ್ಪನ್ನು ಈ ಥರ ನೀಟಾಗಿ ಬಿಡಿಸಿ ತೊಳೆದು ಎಲ್ಲ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಒಣಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಹುರಿಯೋಕ್ಕೆ. ಇದು ಸ್ವಲ್ಪ ಉದ್ದಿನಬೇಳೆ ಹಾಕಿದ್ದೀನಿ. ಈಗ ಉದ್ದಿನಬೇಳೆ ಹುರಿದ ಕೂಡಲೇ ಈ ಥರ ನುಗ್ಗೆ ಸೊಪ್ಪನ್ನು ಹಾಕಿ ಹುರ್ಕೋಬೇಕು. ಸಣ್ಣ ಉರಿನಲ್ಲಿ ಚೆನ್ನಾಗಿ ಹುರ್ಕೋಬೇಕು ಇದನ್ನು. ಇದರಲ್ಲಿ ಕಬ್ಬಿಣದ ಅಂಶ ಜಾಸ್ತಿ ಇರುತ್ತಲ್ಲ ಫ್ರೆಂಡ್ಸ್. ಇದು ಎಲ್ಲರಿಗೂ ಒಳ್ಳೆಯದೇ, ಬೋನಿಗೂ ಒಳ್ಳೆಯದು. ಇದು ಈ ಥರ ಸಾಸಿವೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ಮೊಸರು ಬಜ್ಜಿ ಥರ. ಇದು ಈಗ ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ. ಈಗಿದು ಚೆನ್ನಾಗಿ ಹುರಿದಿದೆ ಫ್ರೆಂಡ್ಸ್. ಇಷ್ಟಿದ್ರೆ ಸಾಕು, ಹಸಿ ವಾಸನೆ ಎಲ್ಲ ಹೋಗಬೇಕಿದು. ಈಗ ಹೋಗ್ತಾ ಇದೆ. ಇದನ್ನು ಈ ಬಾಣಲಿ ಬಿಸಿಗೆ ಇನ್ನೊಂದು ಸ್ವಲ್ಪ ಹುರಿಯುತ್ತೆ ಅದು. ಈಗ ಗ್ಯಾಸ್ ಆಫ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಮಿಕ್ಸಿಗೆ ರುಬ್ಬಕ್ಕೆ ಇದು ಹಸಿಮೆಣಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಖಾರ ಆಗಬೇಕು ಫ್ರೆಂಡ್ಸ್. ಇದು ಅಷ್ಟೊಂದು ಖಾರ ಇಲ್ಲ ಮೆಣಸು, ಅದಕ್ಕೆ 4-5 ಹಾಕಿದ್ದೀನಿ. ಇದು ಸ್ವಲ್ಪ ಹಿಂಗೆ ಹಾಕ್ಕೋತಾ ಇದ್ದೀನಿ. ಇದಕ್ಕೆ ರುಬ್ಬಕ್ಕೆ ಸ್ವಲ್ಪ ಹಸಿ ಸಾಸಿವೆ ಹಾಕ್ಕೋಬೇಕು. ಈ ಚಮಚದಲ್ಲಿ 1 ಚಮಚ ಸಾಸಿವೆ ಹಾಕಿದ್ದೀನಿ. ಈಗ 1 ಚಮಚ ಎಳ್ಳು ಹಾಕ್ತಾ ಇದ್ದೀನಿ. ಎಳ್ಳು ರುಚಿ ಕೊಡುತ್ತೆ ಫ್ರೆಂಡ್ಸ್. ಇದಕ್ಕೆ ಸ್ವಲ್ಪ ಅರಿಶಿನವನ್ನು, ಹಸಿ ಅರಿಶಿನ ಪುಡಿಯನ್ನು ಹಾಕಬೇಕು. ಈ ನುಗ್ಗೆ ಸೊಪ್ಪಿನ ಸಾಸಿವೆ ತುಂಬ ಹೆಲ್ದಿ ಫ್ರೆಂಡ್ಸ್. ಇದು ಅರಿಶಿನ ಇದೆ, ಎಳ್ಳಿದೆ, ಸಾಸಿವೆ ಇದೆ, ಆಮೇಲೆ ಕಾಯಿ ತುರಿಯನ್ನು ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಜಾಸ್ತಿ ಕಾಯಿ ಬೇಕಾಗುತ್ತೆ ಇದಕ್ಕೆ, ಹಸಿ ಕಾಯಿ ತುರಿನ ಹಾಕಬೇಕು. ಇದನ್ನು ನುಣ್ಣಗೆ ರುಬ್ಕೋಬೇಕೀಗ. ಈ ಕಾಯಿ ಜಾಸ್ತಿ ಹಾಕೋದನ್ನು ಫಸ್ಟ್ ಒಂದು ಸರಿ ತಿರುಗಿಸ್ಕೋಬೇಕು, ಆಮೇಲೆ ನೀರು ಹಾಕಿ. ಈಗ ನುಣ್ಣಗಾಗಿದೆ. ಇನ್ನೂ ಒಂದು ಸ್ವಲ್ಪ ನೀರು ಹಾಕಿ ಇನ್ನೂ ಒಂಚೂರು ನುಣ್ಣಗೆ ಮಾಡ್ಕೋತೀನಿ. ಈಗ ಇದನ್ನೆಲ್ಲ ಒಂದು ಪಾತ್ರೆಗೆ ಹಾಕ್ಕೋತೀನಿ. ಸ್ವಲ್ಪ ನೀರು ಹಾಕಿ ತೊಳೆದು ಹಾಕಿದ್ದೀನಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಇದು ಕೆಂಪು ಉಪ್ಪು ಫ್ರೆಂಡ್ಸ್. ಇದು ಒಂದು 1/4 ಚಮಚದಷ್ಟು ಸಕ್ಕರೆ ಹಾಕಿದ್ದೀನಿ. ಇದು ಮೊಸರು ಹಾಕ್ತೀವಲ್ಲ, ಅದಕ್ಕೆ ಟೇಸ್ಟ್ ಕೊಡುತ್ತೆ ಅದು. ಇದು ಚೆನ್ನಾಗಿ ಗರ್ಗರಿಯಾಗಿದೆ. ಮೊಸರು ಮತ್ತು ಈ ಹುರ್ಕೊಂಡಿರೋದನ್ನು ಊಟ ಮಾಡೋಕ್ಕೆ ಒಂದು 5 ನಿಮಿಷ ಇರ್ತಾ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಸ್ವಲ್ಪ ಹುಳಿ ಮೊಸರು ಇದ್ದರೆ ರುಚಿ ಬರುತ್ತೆ ಇದಕ್ಕೆ. ಇಲ್ಲಾಂದರೆ ಸಪ್ಪೆ ಮೊಸರು ಆದರೂ ಏನು ಪರವಾಗಿಲ್ಲ ಫ್ರೆಂಡ್ಸ್. ಈಗ ಇದಕ್ಕೆ ಹುರಿದು ಇಟ್ಕೊಂಡಿರೋದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದನ್ನು ಚಪಾತಿ ಮತ್ತು ದೋಸೆಗೂ ಕೂಡ ಹಚ್ಕೋಬೋದು. ಅನ್ನಕ್ಕೆ ಚೆನ್ನಾಗಿರುತ್ತೆ. ಇದು ತುಂಬ ದಪ್ಪಾಗಿದೆಯಲ್ಲ, ಈಗ ಸ್ವಲ್ಪ ನೀರು ಹಾಕ್ತೀನಿ ಇದಕ್ಕೆ. ತುಂಬ ರುಚಿಯಾದ ಸಾಸಿವೆ ಈಗ ರೆಡಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೀವು ಮಾಡಿ ನೋಡಿ. ಬಾಯ್ ಬಾಯ್.